ವಾಸ್ಕೋ ಡ ಗಾಮಾ ಈ ಹೆಸರನ್ನು ಕೇಳದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನೀವೆಲ್ಲರೂ ನಿಮ್ಮ ಪ್ರೈಮರಿ ಸ್ಕೂಲಿನ ದಿನಗಳಲ್ಲಂತೂ ಖಂಡಿತವಾಗಿಯೂ ಈ ಹೆಸರನ್ನು ಓದಿಯೇ ಇರುತ್ತೀರಿ. ಪ್ರೈಮರಿ ಸ್ಕೂಲಿನ ಪುಸ್ತಕಗಳಲ್ಲಿ ಈ ವಾಸ್ಕೋ ಡ ಗಾಮಾನನ್ನು ಪೋರ್ಚುಗೀಸ್ನ ಧೀರ ನಾವಿಕನಂತೆ ವರ್ಣಿಸಲಾಗುತ್ತೆ. ಹೈಸ್ಕೂಲಿನ ಪುಸ್ತಕಗಳಲ್ಲಂತೂ ಈತ ಪೋರ್ಚುಗಲ್ನಿಂದ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದ, ಯುರೋಪ್ ಮತ್ತು ಭಾರತದ ಮಧ್ಯೆ ನಿಂತು ಹೋಗಿದ್ದ ಸಮುದ್ರ ವ್ಯಾಪಾರವನ್ನು ಮಾಡಲು ಕಾರಣೀಭೂತನಾದಂಥ ಧೀರ ನಾವಿಕ ರಾಬಿನ್ ಹುಡ್ ಎಂಬಂತೆ ಚಿತ್ರಿಸಲಾಗುತ್ತೆ. ಹಾಗೆಯೇ ಏಳೆಯ ಮಕ್ಕಳ ಪಾಲಿಗಂತೂ ಆತ ಸಮುರಾಯ್ ಯೋಧನೇ ಸರಿ. ನಿಜ, ಈ ವಾಸ್ಕೋ ಡ ಗಾಮಾ ತನ್ನ ಸ್ವಂತ ದೇಶವಾದ ಪೋರ್ಚುಗಲ್ನಿಂದ ಹಡಗಿನಲ್ಲಿ ಸಾವಿರಾರು ಮೈಲಿಗಳಷ್ಟು ದೂರ ಕ್ರಮಿಸಿ ಭಾರತಕ್ಕೆ ಹೋಗುವ ದಾರಿ ಹೀಗೆಯೇ ಇದೆ ಎಂದು ಇಡೀ ಪ್ರಪಂಚಕ್ಕೆ ತೋರಿಸಿದಾತ. ಇತಿಹಾಸವೇನೋ ಆತನ ಈ ಭಂಡ ಧೈರ್ಯವನ್ನು ಮಹಾನ್ ಘನಕಾರ್ಯವೆಂಬಂತೆ ಬಿಂಬಿಸುತ್ತದೆ. ಆದರೆ ಆತನ ಅಸಲಿ ಮುಖವನ್ನು ಮಾತ್ರ ತನ್ನಲ್ಲಿ ಅಡಗಿಸಿ ಇಟ್ಟುಕೊಂಡಿದೆ. ಅದೇನು ಗೊತ್ತೇ, ಈ ವಾಸ್ಕೋ ಡ ಗಾಮಾ ಇತಿಹಾಸ ಬಣ್ಣಿಸಿದಂತೆ ಸಮುರಾಯ್ ಯೋಧನೂ ಅಲ್ಲ, ರಾಬಿನ್ ಹುಡ್ಡೂ ಅಲ್ಲ. ಆತ ಪೋರ್ಚುಗಲ್ಲಿನ ಮಾಫಿಯಾದ ಕುಖ್ಯಾತ ದೊರೆ. ವಾಸ್ಕೋ ಡ ಗಾಮಾನ ಅಸಲಿ ಕತೆ ಹೇಳುವುದಕ್ಕೆ ಮುನ್ನ ಕೆಲವೊಂದು ವಿವರಗಳು ಇಲ್ಲಿ ಅಗತ್ಯ. 15 ಮತ್ತು 16ನೇ ಶತಮಾನದ ಇಡೀ ಜಗತ್ತಿನಲ್ಲಿ ಎರಡು ಮಾಫಿಯಾ ದೇಶಗಳಿದ್ವು. ಅವುಗಳೆಂದರೆ ಪೋರ್ಚುಗಲ್ ಮತ್ತು ಸ್ಪೇನ್. ಆ ಸಮಯದಲ್ಲಿ ಇವೆರಡೂ ದೇಶಗಳ ಮುಖ್ಯ ಸೋರ್ಸ್ ಆಫ್ ಇನ್ಕಮ್ನ ಕಸುಬೆಂದರೆ ಅದು ದರೋಡೆಯಾಗಿತ್ತು. ಅದಕ್ಕಾಗಿ ಇಲ್ಲಿನ ಮಾಫಿಯಾ ದೊರೆಗಳು ಆಗ ತುಂಬ ಜನಪ್ರಿಯವಾಗಿದ್ದ ಹಡಗು ದರೋಡೆ ಮಾಡುವಂತಹ ಕೆಲಸವನ್ನೇ ನೆಚ್ಚಿಕೊಂಡಿದ್ದರು. ಅಂತಹ ಸಮಯದಲ್ಲಿ 106 ಮುಗ್ಧ ಜನರನ್ನು ವಿನಾಕಾರಣ ಹತ್ಯೆ ಮಾಡಲಾಗುತ್ತಿತ್ತು. ಆದರೆ ಇವೆರಡೂ ದೇಶಗಳ ಮಾಫಿಯಾ ದೊರೆಗಳು ಒಟ್ಟೊಟ್ಟಿಗೆ ದರೋಡೆ ಮಾಡುತ್ತಿದ್ದರಿಂದ ಅವರು ಕೊಳ್ಳೆ ಹೊಡೆಯಲ್ಪಟ್ಟಂತಹ ಸಂಪತ್ತಿನ ಪಾಲುದಾರಿಕೆ ಬಂದಾಗ ಅದರ ಬಗ್ಗೆ ಸಣ್ಣ ಪುಟ್ಟ ಜಗಳವಾಗುತ್ತಿದ್ವು. ಒಮ್ಮೊಮ್ಮೆ ಅದು ಅತಿರೇಕಕ್ಕೂ ಹೋಗಿಬಿಡುತ್ತಿತ್ತು. ಅದೊಂದು ದಿನ ಅದೇನಾಯ್ತೋ ಗೊತ್ತಿಲ್ಲ, ಇವೆರಡೂ ದೇಶಗಳ ಮಾಫಿಯಾ ದೊರೆಗಳು ತಮ್ಮ ಧರ್ಮಗುರುವಿನ ಬಳಿಗೆ ಹೋದರು. ಆತ ಈ ಡಕಾಯಿತರಿಗೆ ಇನ್ನೊಂದು ರೀತಿಯ ಕ್ರಿಮಿನಲ್ ಐಡಿಯಾ ಕೊಟ್ಟ. ಈ ರೀತಿ ನೀವಿಬ್ಬರೂ ನಿಮ್ಮಲ್ಲೇ ಕಚ್ಚಾಡುವುದು ಸರಿಯಲ್ಲ, ಇದರಿಂದ ನೀವು ಧರ್ಮಭ್ರಷ್ಟರಾಗುತ್ತೀರಿ. ನಾನು ಹೇಳಿದಂತೆ ಮಾಡಿ, ಇನ್ನು ಮುಂದೆ ನಿಮ್ಮ ಮಧ್ಯೆ ಯಾವುದೇ ರೀತಿಯ ಜಗಳವಾಗಲಿಕ್ಕಿಲ್ಲ ಎಂದು ಧರ್ಮೋಪದೇಶ ಮಾಡಿದ ಆ ಧರ್ಮಗುರು ಮಾಫಿಯಾ ದೊರೆಗಳ ದರೋಡೆಗೆಂದು ಇಡೀ ಜಗತ್ತನ್ನೇ ಪೂರ್ವ ಮತ್ತು ಪಶ್ಚಿಮ ಭಾಗಗಳಾಗಿ 2 ಭಾಗ ಮಾಡಿದನೆಂದರೆ ಈ ಪುಣ್ಯಾತ್ಮ ಅದ್ಯಾವ ಮಟ್ಟದ ಧರ್ಮಗುರುವಾಗಿದ್ದನೆಂದು ನೀವೇ ಯೋಚಿಸಿ. ಹಾಗೆಯೇ ಧರ್ಮಗುರುವಿನ ಅಪ್ಪನೆಯಂತೆ ಪೂರ್ವದ ಪ್ರಾಂತ್ಯವೆಲ್ಲ ಪೋರ್ಚುಗೀಸರಿಗೆ ಹೋದರೆ ಇನ್ನು ಪಶ್ಚಿಮದ ಭಾಗ ಸ್ಪೇನಿನ ಡಕಾಯಿತರ ಪಾಲಿಗೆ ಬಂತು. ಆಗ ಪೂರ್ವ ಭಾಗದಲ್ಲಿನ ಯಾವ ದೇಶದಲ್ಲಿ ಅತ್ಯಂತ ಹೆಚ್ಚಿನ ಸಂಪತ್ತಿದೆ ಎಂದು ಹುಡುಕುತ್ತಾ ಬಂದ ಪೋರ್ಚುಗಲ್ನ ವಾಸ್ಕೋ ಡ ಗಾಮಾನಿಗೆ 1498ರ ಮೇ 20ರಂದು ಎದುರಾದದ್ದೇ ಭಾರತ. ಅತ್ತ ಇನ್ನೊಂದು ಕಡೆ ಸ್ಪೇನಿನ ತಂಡವೊಂದು ಪಶ್ಚಿಮದ ಕಡೆ ಹೊರಟಿತ್ತಲ್ಲ, ಆ ತಂಡದ ಕಪ್ತಾನನಾಗಿದ್ದವನು ಸ್ಪೇನಿನ ಕುಖ್ಯಾತ ಡಾನ್. ಅವನ ಹೆಸರು ಕೊಲಂಬಸ್. ಹಾಗೆ ಸಂಪತ್ತನ್ನು ಹುಡುಕಿ ಹೊರಟ ಕೊಲಂಬಸ್ ಮುಂದೆ ಅಮೆರಿಕವನ್ನು ಕಂಡುಹಿಡಿದದ್ದು, ಅಲ್ಲಿನ ಮೂಲ ನಿವಾಸಿಗಳಾಗಿದ್ದ ರೆಡ್ ಇಂಡಿಯನ್ರನ್ನು ಹತ್ಯೆ ಮಾಡಿದ್ದು, ಅಲ್ಲಿನ ಸಂಪತ್ತೆಲ್ಲವನ್ನ ಲೂಟಿ ಮಾಡಿದ್ದು, ಇದ್ಯಾವುದನ್ನು ಇತಿಹಾಸ ನಮಗೆ ತೋರಿಸಲೇ ಇಲ್ಲ. ಇಷ್ಟಕ್ಕೂ ನಿಮಗೊಂದು ಕುತೂಹಲಕರ ಸಂಗತಿ ಗೊತ್ತಾ? 15ನೇ ಶತಮಾನದ ಅಂತ್ಯ ಮತ್ತು 16ನೇ ಶತಮಾನದ ಆರಂಭದಲ್ಲಿ ಅಮೆರಿಕದಲ್ಲಿದ್ದವರು ಯಾರೂ ಮೂಲತಃ ಅಮೆರಿಕನ್ನರಲ್ಲ, ಅಲ್ಲಿದ್ದವರು ರೆಡ್ ಇಂಡಿಯನ್ಸ್. ಅಂತಹ ರೆಡ್ ಇಂಡಿಯನ್ಸರನ್ನು ಸತತ 15 ವರ್ಷಗಳ ಕಾಲ ಲೂಟಿ ಮಾಡಿದ ಕೊಲಂಬಸ್ನ ಗ್ಯಾಂಗು ಅದೇ ಅವಧಿಯಲ್ಲಿ ಸುಮಾರು 10 ಕೋಟಿಗೂ ಮಿಕ್ಕಿ ಅಲ್ಲಿನ ಮುಗ್ಧ ಜನತೆಯನ್ನು ನಿರ್ದಾಕ್ಷಿಣ್ಯವಾಗಿ ಹತ್ಯೆ ಮಾಡಿದನೆಂದರೆ ಈ ಕೊಲಂಬಸ್ ಅದೆಂಥ ಕ್ರೂರ ಪಾತಕಿ ಇರಬಹುದು. ನಂತರದ ದಿನಗಳಲ್ಲಿ ಇದೇ ಕೊಲಂಬಸ್ ತನ್ನ ತಾಯ್ನಾಡಾದ ಸ್ಪೇನಿನಿಂದ ಸಾವಿರ ಸಂಖ್ಯೆಯಲ್ಲಿ ತನ್ನ ಜನರನ್ನು ಅಮೆರಿಕಕ್ಕೆ ಕರೆತಂದ. ಸದ್ಯಕ್ಕೆ ಅಮೆರಿಕದಲ್ಲಿರುವ ಬಹುಪಾಲು ಜನರು ಸ್ಪೇನಿನವರೇ ಎಂಬುದು ತುಂಬ ಜನರಿಗೆ ಗೊತ್ತಿಲ್ಲ. ಅದೇನೇ ಇರಲಿ, ಹಾಗೆ 1498ರ ಸುಮಾರಿಗೆ ಭಾರತಕ್ಕೆ ಬಂದ ವಾಸ್ಕೋ ಡ ಗಾಮಾ ಇಲ್ಲಿನ ಸಂಪತ್ತನ್ನು ನೋಡಿ ದಿಗ್ಭ್ರಮೆಗೊಳಗಾಗಿದ್ದ. ಆತನ ಈ ದಿಗ್ಭ್ರಮೆ ಆಶ್ಚರ್ಯಗಳನ್ನು ನಾವು ಸುಮ್ಮನೆ ಕಲ್ಪಿಸಿಕೊಂಡ್ರಾಗದು, ಅದಕ್ಕೊಂದು ಕರಾರುವಕ್ಕಾದ ಸ್ಟ್ಯಾಟಿಸ್ಟಿಕಲ್ ಗ್ರಾಫನ್ನು ಕೊಡಬೇಕು. ಹೇಗೆ ಅಂದರೆ, ವಾಸ್ಕೋ ಡ ಗಾಮಾ ಭಾರತಕ್ಕೆ ಬಂದಿದ್ದು ಒಂದೇ ಸಲ ಅಲ್ಲ, ಆತ ಬಂದದ್ದು ಬರೋಬ್ಬರಿ 3 ಬಾರಿ. ಮೊದಲನೇ ಸಲ ಆತ ಬಂದಾಗ ಇಲ್ಲಿಂದ ಹೊರಡುವಾಗ 7 ಹಡಗುಗಳ ತುಂಬ ಚಿನ್ನ ವಜ್ರ ವೈಡೂರ್ಯಗಳನ್ನು ಹೊತ್ತೊಯ್ದ. 2ನೇ ಸಲ ಹೊರಟಾಗ ಆತನ ಜೊತೆ 11ರಿಂದ 12 ಹಡಗುಗಳಿದ್ದವು. 3ನೇ ಸಲ ಮಾತ್ರ ಆತನೊಂದಿಗೆ ಹೊರಟದ್ದು ಬರೋಬ್ಬರಿಯಾಗಿ 31 ಹಡಗುಗಳು. ಆದರೆ ಆತನ ದುರಾದೃಷ್ಟ ನೋಡಿ ಹೇಗಿದೆ. 4ನೇ ಸಲ ಆತ ಬರುತ್ತಿದ್ದಾಗಲೇ ದಾರಿ ಮಧ್ಯದಲ್ಲಿ ಸತ್ತು ಹೋದ.
ನಿಮಗೆ ಗೊತ್ತಿರಬಹುದು 13ನೇ ಶತಮಾನದಲ್ಲಿ ಘಜ್ನಿ ಮೊಹಮ್ಮದ್ ಎಂಬ ಸುಲ್ತಾನ ಭಾರತದ ಮೇಲೆ ಸತತವಾಗಿ 17 ಬಾರಿ ಆಕ್ರಮಣ ಮಾಡಿದ್ದ. ಆದರೆ ಪ್ರತಿ ಸಲವೂ ಆತ ಇಡೀ ಭಾರತವನ್ನೇನೂ ಕೊಳ್ಳೆ ಹೊಡಿಲಿಲ್ಲ. ಅದಕ್ಕೆ ಬದಲಾಗಿ ಗುಜರಾತಿನ ಸೋಮನಾಥ ಮಂದಿರ ಒಂದರ ಮೇಲೆ ಆತ ಸತತವಾಗಿ 17 ಬಾರಿ ದಾಳಿ ಮಾಡಿದ್ದನೆಂದರೆ ಬರೀ ಅದೊಂದು ಮಂದಿರದಲ್ಲೇ ಅದು ಯಾವ ಮಟ್ಟದ ಸಂಪತ್ತಿರಬೇಕು ಊಹಿಸಿ. ಅಂತಹ ನೂರಾರು ಮಂದಿರಗಳನ್ನು ಹೊಂದಿದ್ದ ಭಾರತಕ್ಕೆ ಕಾಲಿಟ್ಟ ವಾಸ್ಕೋ ಡ ಗಾಮನಿಗೆ ಆಶ್ಚರ್ಯ ಕಾಯ್ದಿತ್ತು ಅಲ್ಲವೇ? ದುರಂತ ನೋಡಿ, ಭಾರತದಲ್ಲಿ ವ್ಯಾಪಾರ ಮಾಡಲು ಬಂದವರಲ್ಲಿ ಮೊಟ್ಟ ಮೊದಲನೆಯವರೆಂದರೆ ಪೋರ್ಚುಗೀಸರು ಎಂದಷ್ಟೇ ನಮ್ಮ ಮಕ್ಕಳಿಗೆ ಬೋಧಿಸುವುದು ನಾವು. ಇದೇ ಪೋರ್ಚುಗೀಸರು ಮುಂದಿನ 500 ವರ್ಷಗಳ ನಮ್ಮ ಗುಲಾಮಗಿರಿಗೆ ಮುನ್ನುಡಿ ಬರೆದವರೆಂದು ನಾವು ಯಾವತ್ತಾದರೂ ಹೇಳಿದ್ದೇವೆಯೇ? ತನ್ನೊಂದಿಗೆ ಕರೆತಂದಿದ್ದ ವ್ಯಾಪಾರಿ ಮುಖದ ಡಕಾಯಿತರೊಂದಿಗೆ ಕಲ್ಲಿಕೋಟೆಯಲ್ಲಿನ ರಾಜನಾಗಿದ್ದ ಜಾಮೋರಿಯನ್ ಮುಂದೆ ತನ್ನ ನಡು ಬಗ್ಗಿಸಿ ನಿಂತಿದ್ದ ವಾಸ್ಕೋ ಡ ಗಾಮ, ನಿಮ್ಮಲ್ಲಿ ವ್ಯಾಪಾರ ಮಾಡಲು ನಮಗೆ ಆಶ್ರಯ ಕೊಡಿ, ನಾವು ನಿಮಗೆ ವಿನಯರಾಗಿರುತ್ತೇವೆ ಎಂದು ಜಾಮೋರಿಯನ್ಗೆ ಅತ್ಯಂತ ವಿನಯದಿಂದ ಬೇಡಿಕೊಂಡನೆಂದು ವಿವರಿಸುವ ನಾವು, ಅದೇ ವಾಸ್ಕೋ ಡ ಗಾಮ ಮುಂದೊಂದು ದಿನ ತನಗೆ ಆಶ್ರಯ ಒದಗಿಸಿಕೊಟ್ಟಂತಹ ಅದೇ ಜಾಮೋರಿಯನ್ ದೊರೆಯನ್ನ ಅತ್ಯಂತ ಅಮಾನುಷವಾಗಿ ಕೊಂದು ಹಾಕಿದನೆಂದು ಯಾವತ್ತಾದರೂ ಕಣ್ಣೀರಿಟ್ಟುಕೊಂಡು ಹೇಳಿದ್ದೇವೆಯೇ? ಖಂಡಿತ ಇಲ್ಲ. ನಾವ್ಯಾಕೆ ಇದೆಲ್ಲ ನಮ್ಮ ಮಕ್ಕಳಿಗೆ ಹೇಳಿಕೊಟ್ಟಿಲ್ಲವೆಂದರೆ, ಇತಿಹಾಸದ ಕಪ್ಪು ಪರದೆಯಲ್ಲಿ ಅಡಗಿ ಕುಳಿತಿರುವಂತಹ ಇಂಥ ಸಂಗತಿಗಳು ಸ್ವತಃ ನಮಗೇ ಗೊತ್ತಿಲ್ಲ. ಅಂಥದ್ದರಲ್ಲಿ ನಾವು ಮಕ್ಕಳಿಗೆ ಎಲ್ಲಿಂದ ಹೇಳೋದು ಬಂತು? ಇಂಥದ್ದನ್ನೆಲ್ಲ ಓದುವ, ತಿಳಿಯುವ ಮತ್ತು ಅರ್ಥೈಸಿಕೊಳ್ಳುವ ವ್ಯವಧಾನವೂ ನಮ್ಮಲ್ಲಿಲ್ಲ. ಪರಿಣಾಮವಾಗಿ ನಮ್ಮ ಮಗುವಿನ ಮುಗ್ಧ ಮನಸ್ಸಿನಲ್ಲಿ ಮತ್ತದೇ ಚಿತ್ರಣ ಗಟ್ಟಿಯಾಗತೊಡಗುತ್ತದೆ. ಮುಂದೊಂದು ದಿನ ಈ ಮಗುವು ಕೂಡ ಅದೇ ಅಮಾಯಕತೆಯಿಂದ ಪುಸ್ತಕವನ್ನು ತಿರುಗಿಸುತ್ತಾ ಗಟ್ಟಿಯಾಗಿ ಓದುತ್ತದೆ. ಕೊಲಂಬಸ್ ವೀರ ಯೋಧ, ಆತ ಅಮೆರಿಕ ಕಂಡುಹಿಡಿದ. ವಾಸ್ಕೋ ಡ ಗಾಮ ಒಬ್ಬ ಸಮುರಾಯಿ ಯೋಧ, ಆತ ಭಾರತಕ್ಕೆ ಹೊಸ ಸಮುದ್ರದಾರಿ ಹುಡುಕಿಕೊಟ್ಟ. ಮಾಫಿಯಾ ದೊರೆಗಳನ್ನೆಲ್ಲ ದೇವಮಾನವರಂತೆ ಚಿತ್ರಿಸಿದ ಇಂತಹ ಇತಿಹಾಸವನ್ನು ನಾವು ಎಲ್ಲಿವರೆಗೂ ನಂಬೋಣ?